ಆಪರೇಷನ್ ಫುಟ್ಪಾತ್ ಬೆಂಗಳೂರಿನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಅದರ ಭಾಗವಾಗಿಯೇ ಇವಾಗ ಕೆಆರ್ ಮಾರ್ಕೆಟ್ನಲ್ಲಿ ಒತ್ತುವರಿ ತೆರವಿಗೆ ಮುಂದಾದಾಗ ಅಲ್ಲೂ ಕೂಡ ಸ್ಥಳೀಯರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ವ್ಯಾಪಾರಿಗಳು ಅಧಿಕಾರಿಗಳ ಜೊತೆಗೆ ಮತ್ತೆ ಜಟಾಪಟಿ ನಡೆಸಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಸದಾ ಗಿಜುಗುಡುವ ಪ್ರದೇಶ ಅದು. ಎಷ್ಟೋ ಜನ ವ್ಯಾಪಾರ ಮಾಡ್ತಾರೆ ಅಲ್ಲಿ. ಸೊ ಆ ಜಾಗದಲ್ಲಿ ಒತ್ತುವರಿ ತೆರವಿಗೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಗೆ ಮತ್ತೆ ಜಟಾಪಟಿಗೆ ಇಳಿದಿದ್ದಾರೆ. ಅಂಗಡಿ ಮಾಲೀಕರು ಜಿಬಿಎ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ, ಪ್ರತಿಭಟನೆಗೂ ಇಳಿದಿದ್ದಾರೆ. ನಮ್ಮ ಬಳಿ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ, ದುಡ್ಡು ಕಟ್ಟಿದ್ದೇವೆ, ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ, ಅದಕ್ಕೆ ಈಗ ಬಂದ್ಬಿಟ್ಟು ನೀವು ತೆರವು ಮಾಡ್ತಾ ಇದ್ರೆ ಮಾಹಿತಿನಾದ್ರೂ ಕೊಡಬೇಕಲ್ವಾ? ಮಾಹಿತಿ ಕೊಡದೇನೆ ಫುಟ್ಪಾತ್ ತೆರವು ಮಾಡ್ತಿದ್ದೀರಿ ನೀವು ಅಂತ ಹೇಳಿ ಜಟಾಪಟಿಗೆ ಇಳಿದ್ರು. ಇದೇ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರ ವಿರುದ್ಧವೂ ಕೂಡ ಮಾರ್ಕೆಟ್ನ ವ್ಯಾಪಾರಿಗಳು ಕಿಡಿಕಾರ್ತಾ ಇದ್ದಾರೆ. ನಾವು ಪರ್ಮಿಷನ್ ತಗೊಂಡಿದ್ದೀವಿ, ನಮ್ಮ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾವು ದುಡ್ಡು ಕೂಡ ಕಟ್ಟಿದ್ದೀವಿ, ದುಡ್ಡು ಇಸ್ಕೊಂಡು ಪರ್ಮಿಷನ್ ಕೊಟ್ಟ ಮೇಲೆ ನಾವಿಲ್ಲಿ ಹಾಕೊಂಡಿದ್ದೀವಿ ಅಂಗಡಿನ. ಈಗ ಬಂದ್ಬಿಟ್ಟು ಮಾಹಿತಿನೂ ಕೊಡದೆ ಏಕಾಏಕಿ ತೆರವು ಮಾಡಿದ್ರೆ ಹೆಂಗೆ? ಇದು ಅಲ್ಲಿನ ವ್ಯಾಪಾರಸ್ಥರ ಆಕ್ರೋಶ ನೋಡಿ. ನೋಡಿ, ಒಂದ್ ಕಡೆ ಕೆಆರ್ ಮಾರ್ಕೆಟ್, ಮತ್ತೊಂದು ಕಡೆ ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗದಲ್ಲೂ ಕೂಡ ಅಷ್ಟೇ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ ಫೋನ್ ಸಂಪರ್ಕದಲ್ಲಿ. ರವಿಚಂದ್ರ, ಕೆಆರ್ ಮಾರ್ಕೆಟ್ನಲ್ಲಿ ಜಿಬಿಎ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಏನಾಯ್ತು ಆಕ್ಚುಲ್ ಆಗಿ ತೆರವು ಕಾರ್ಯಾಚರಣೆಯ ಟೈಮ್ನಲ್ಲಿ? ಶರತ್, ಈಗಾಗಲೇ ನೋಡಬಹುದು, ಯಾಕಂದ್ರೆ ಈ ಹಿಂದೆ ಕೂಡ ಶಿವಾಜಿನಗರದಲ್ಲಿ ತೆರವು ಮಾಡುವಂತ ಸಂದರ್ಭದಲ್ಲಿ ಏನು ಅಧಿಕಾರಿಗಳ ಮೇಲೆ ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ವ್ಯಾಪಾರಸ್ಥರು ಹಲ್ಲೆ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಬಂದೋಬಸ್ತು, ಅದರಲ್ಲಿ ಕೆಆರ್ ಮಾರ್ಕೆಟ್ ಕಾಟನ್ ಪೇಟೆ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ತೆರವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಹೋಗಿ ತೆರವು ಮಾಡ್ತಾ ಇದ್ರೆ ಅಲ್ಲಿರುವಂತಹ ಸ್ಥಳೀಯರು ಅಂದ್ರೆ ಹಲವು ವರ್ಷಗಳಿಂದ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ನಾವು ಯಾವ್ದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ, ಜಾಗ ಇದು ನಮ್ದು, ನಾವು ಈಗ ಏನೋ ಸರ್ಕಾರದಿಂದ ಪರ್ಮಿಷನ್ ಇದೆ ನಮ್ದು, ಆ ಪಕ್ಷ ಅಥವಾ ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದೀವಿ, ಸಡನ್ಲಿ ನೀವು ತೆಗಿ ಅಂದ್ರೆ ನಾವ್ ಹೆಂಗ್ ತೆಗಿಯಾಗ್ತದೆ, ನಾವ್ ಎಲ್ಲಿ ಬದುಕ್ಬೇಕಂತ ಈ ರೀತಿ ತರಾಟೆಗೆ ಏನೋ ಅಧಿಕಾರಿಗಳು ತಗೊಂಡು ಅವ್ರು ಗಲಾಟೆ ಮಾಡ್ತಾ ಇದ್ರೆ ನೋಡ್ಬೋದು. ಯಾಕಂದ್ರೆ ಮೈ ಮೇಲೆ ಬೀಳೋತ್ತ ಹೋಗಿ ಅಲ್ಲೇ ಮಾಡುವಂತ ಪ್ರಶ್ನೆಗಳು ಕೂಡ ಮಾಡ್ತಾರೆ, ಹಾಗೆ ಅವ್ರಿಗೆ ಅಲ್ಲೇ ಮಾಡೋ ಕೂಡ ಹೋಗ್ತಾ ಇದಾರೆ. ಯಾಕಂದ್ರೆ ಕೆಆರ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ವರ್ಷಗಳ ಫುಟ್ಪಾತ್ ಮೇಲೆ ಅವರು ಏನೋ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗಿತ್ತು. ಇದೀಗ ಏನು ಜಿಬಿಎ ಎಚ್ಚೆತ್ಕೊಂಡು ಎಲ್ಲಾ ರೀತಿ ತೆರವಾಗಬೇಕು, ಪಾದಚಾರಿಗಳು ನಡೆಯುವಂತಹ ಸ್ಥಳ ಸ್ವಚ್ಛವಾಗಿರ್ಬೇಕು, ಮತ್ತೆ ಯಾವ್ದೇ ರೀತಿ ಬೈಕ್ ಸವಾರರಿಗೂ ಪಾದಚಾರಿಗಳಿಗೂ ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ನಿರ್ಧಾರ ತಗೊಂಡಿದ್ದಾರೆ. ಇದೀಗ ಕೆಆರ್ ಮಾರ್ಕೆಟ್ ತೀವ್ರ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಈಗ ನೋಡ್ಬೋದು ಜಗದೀಶ್ ಅವರ ನೇತೃತ್ವದಲ್ಲಿ ಕೂಡ ಈ ಹಿಂದೆ ಕೂಡ ಅವರು ಶಿವಾಜಿನಗರ ಅವ್ರದೇ ನೇತೃತ್ವದಲ್ಲಿ ಏನು ತೆರವು ನಡೀತು. ಆ ಹಿನ್ನೆಲೆಯಲ್ಲಿ ಈಗ ಕೆಆರ್ ಮಾರ್ಕೆಟ್ ಕೂಡ ಅವರ ನೇತೃತ್ವದಲ್ಲಿ ತೆರವು ನಡೀತಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಿದೆ ಅಂತಾನೆ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ರವಿಚಂದ್ರ ಡೀಟೇಲ್ಸ್ಗಾಗಿ.